ಸೋಡಾದಲ್ಲಿ ಯಾರಾದ್ರೂ ಮುಖ ತೊಲಿತಾರ? ನಮಸ್ಕಾರ, ನಾನ್ ನಿಮ್ಮ ಹೋಗಿ ಬೈಕರ್. ಡೇ 4 ಆಫ್ ಮ್ಯಾಂಗ್ಳೂರ್ ಟು ಲಡಾಖ್ ರೈಡ್. ಬೆಳಿಗ್ಗೆ ಈ ಒಂದು ಫ್ಯೂಲ್ ಸ್ಟೇಷನ್ ಇಂದ ಎದ್ದು ಈ ಒಂದು ಹೋಟೆಲ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ನಿನ್ನೆ ನಾನು ಇವರಿಬ್ಬರ ಜೊತೆ ರೈಡ್ ಮಾಡ್ಕೊಂಡು ಬಂದೆ, ಆದರೆ ಇವತ್ತು ನಾವು ಬೇರೆ ಬೇರೆ ರೂಟ್ ಅಲ್ಲಿ ಹೋಗ್ತಾ ಇದೀವಿ. ರೀಸನ್ ಏನಂದ್ರೆ ನನ್ನದು ಮೇನ್ ಡೆಸ್ಟಿನೇಷನ್ ಲಡಾಖ್ ಮಾತ್ರ, ಆದರೆ ಇವರದ್ದು ಬೇರೆನೆ ಪ್ಲಾನ್ ಇತ್ತು. ಇವರಿಬ್ಬರಿಗೆ ಬಾಯಲ್ಲಿ ಅಲ್ಲಿಂದ ನಾನು ಮುಂದೆ ಬಂದೆ. ಅಷ್ಟರಲ್ಲೇ ಇನ್ನಿಬ್ಬರು ರೈಡರ್ ಸಿಕ್ಕೋದ. ಇವರದ್ದು ಕೂಡ ನಂತರನೇ ಸೇಮ್ ಪ್ಲಾನ್ ಆಗಿತ್ತು. ಅದಕ್ಕೆ ನಾನು ಇವರ ಜೊತೆ ಜಾಯ್ನ್ ಆದೆ. ಈ ಒಂದು ಊರಿನವರಿಗೆ ಕಣ್ಣು ಎಲ್ಲಿರುವುದು ಅಂತಾನೆ ಗೊತ್ತಿಲ್ಲ. ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಜಗಳ ಕೂಡ ಮಾಡ್ತಾ ಇದ್ರು. ಈ ಮಕ್ಕಳು ಸ್ಕೂಲ್ ರಜೆ ಅಂತ ಫ್ರೂಟ್ಸ್ ಮಾರ್ತಾ ಇದ್ರು. ಇದು ಯಾವ ಫ್ರೂಟ್ಸ್ ಅಂತ ಗೊತ್ತಿದ್ದವರು ಕಮೆಂಟ್ ಹಾಕಿ ಆಯ್ತಾ. ನೀವು ಕೂಡ ಲಾಂಗ್ ರೈಡ್ ಹೋಗುವವರಾಗಿದ್ದರೆ ಪ್ರಾಪರ್ ಟೈಮಿಗೆ ಯೂರಿನ್ ಮಾಡಿ, ಅದೇ ತರ ನೀರು ಕೂಡ ಜಾಸ್ತಿ ಕುಡಿಯಿರಿ. ಈ ಊರಿನವರಿಗೆ ಟೆಂಪೋದ ಅವಶ್ಯಕತೆ ಇಲ್ಲ ಆಯ್ತಾ. ಇವನೇ ಆಗಿರ್ಬೇಕು ಈ ಊರಿದು ಸಾವುಕಾರ. ಹೊಟ್ಟೆ ಹಸಿವು ಆಗ್ತಾ ಇತ್ತು ಅಂತ ಈ ಹೋಟೆಲ್ಗೆ ಹೋದ್ವಿ. ಈ ಹೋಟೆಲ್ ಇದು ಮೆನು ಹಿಂದಿಯಲ್ಲಿತ್ತು. ನನಗಂತೂ ತಲೆಬಿಸಿ ಆಗ್ತಾ ಇತ್ತು ಹೇಗೆ ಆರ್ಡರ್ ಮಾಡುದು ಅಂತ. ನನ್ನ ಜೊತೆಗೆ ಬಂದ ರೈಡರ್ಸ್ ಕೋಲಾಪುರದವರು, ಅವರಿಗೆ ಹಿಂದಿ ಗೊತ್ತು. ಹಾಗೆ ಈ ಒಂದು ಹೋಟೆಲ್ ಅಲ್ಲಿ ಊಟ ಮಾಡಿದ್ವಿ. ನನಗಂತೂ ಸರಿಯಾಗಿ 3 ದಿವಸದಿಂದ ನಿದ್ದೆನೇ ಇಲ್ಲ. ವ್ಲಾಗ್ ಎಲ್ಲ ಎಡಿಟ್ ಮಾಡಿ ಮಲಗುವಾಗನೇ ಬೆಳಿಗ್ಗೆ 4 ಗಂಟೆ ಆಗ್ತಾ ಇತ್ತು. ನಾನು ಪಡ್ತಾ ಇರೋ ಶ್ರಮಕ್ಕಾದ್ರೂ ಫಾಲೋ ಮಾಡಿ, ಒಂದು ಸಪೋರ್ಟ್ ಮಾಡಿ. ಇವರೆಲ್ಲ ನನ್ನ ಪೇಜ್ ಫಾಲೋ ಮಾಡಿ ಇವತ್ತಿನ ಬ್ಲಾಗ್ ಅಲ್ಲಿ ನಮ್ಮನ್ನು ಕೂಡ ತೋರಿಸಿ ಅಂತ ಅಂದ್ರು. ಬಿಫೋರ್ ಮ್ಯಾರೇಜ್ ಆಫ್ಟರ್ ಮ್ಯಾರೇಜ್ ಡಿಫರೆನ್ಸ್ ಇದಾಗಿರುತ್ತೆ. ರೈಡ್ ಮಾಡ್ತಾ ಇರುವಾಗ ನಿದ್ದೆ ಕೂಡ ಬರ್ತಾ ಇತ್ತು. ಅದಕ್ಕೆ ಇವರು ಹೇಳಿದ್ರು ಚಪ್ಪೆ ಸೌಡದಲ್ಲಿ ಮುಖ ತೊಳೆದರೆ ನಿನ್ನ ನಿದ್ದೆ ಓಡಿ ಹೋಗುತ್ತೆ ಅಂತ. ಈ ಒಂದು ಟ್ರಿಕ್ಸ್ ನನಗೆ ವರ್ಕ್ ಆಯ್ತು, ನೀವು ಕೂಡ ಟ್ರೈ ಮಾಡಿ ನೋಡಿ ಆಯ್ತಾ. ಕೊನೆಗೂ ನಾವು ರೀಚ್ ಆದ್ವಿ ರಾಜಸ್ಥಾನಿಗೆ. ರಾಜಸ್ಥಾನಲ್ಲಿ ಪೆಟ್ರೋಲ್ಗೆ 115 ರೂಪಾಯಿ ಮಾರ್ರೆ. ಇವತ್ತು ನಾವು ಹೇಗಾದ್ರೂ ಮಾಡಿ ಅಜ್ಮೀರ್ ರೀಚ್ ಆಗ್ಬೇಕಂತ ಪ್ಲಾನ್ ಮಾಡಿದ್ವಿ. ಹೋಗ್ತಾ ಒಂದು ಒಳ್ಳೆ ಸನ್ಸೆಟ್ ನೋಡ್ಕೊಂಡು ರಾತ್ರಿ 9 ಗಂಟೆಗೆ ಒಂದು ಊಟ ಮಾಡಿ ಕೊನೆಗೂ ನಾವು ರೀಚ್ ಆದದ್ದು ಅಜ್ಮೀರ್ಗೆ 12 ಗಂಟೆಗೆ. ಇದಾಗಿರುತ್ತೆ ನೈಟ್ ರೈಡ್ ಎಫೆಕ್ಟ್. ಇವತ್ತಿನ ನಮ್ಮ ಸ್ಟೇ ಅಜ್ಮೀರ್ ಅಲ್ಲಿ ಆಗಿರುತ್ತೆ. ಇವತ್ತು ನಾನು ಟೋಟಲ್ ಆಗಿ 6 ಲೀಟರ್ ನೀರು ಕುಡಿದೆ. ಇವತ್ತು ನಾನು ಮಧ್ಯಪ್ರದೇಶದಿಂದ ರಾಜಸ್ಥಾನಿಗೆ 630 ಕಿಲೋಮೀಟರ್ ರೈಡ್ ಮಾಡಿದೆ. ಲವ್ ಯು ಆಲ್. ಸಿಗೋಣ ಮುಂದಿನ ಎಪಿಸೋಡ್ ಅಲ್ಲಿ. ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಆಯ್ತಾ.